Hi guys, welcome back to my YouTube channel. ನೋಡಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮಮ್ಮ ಕಾಣ್ತಾ ಇದ್ದಾರೆ. ಬಂದ್ರು ಲೈಟಿಗೆ ಬಂದ್ರು. ಹಾಯ್ ಮಾಡಮ್ಮ, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ವಾವ್, ಅವರು ಯೂಟ್ಯೂಬ್ ನೋಡಿ ನೋಡಿ ಇಂಪ್ರೂವ್ ಆಗ್ಬಿಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಗಾಯ್ಸ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೂಪರ್. ಸೊ ಏನಂದ್ರೆ ನಮ್ಮ ಆಫೀಸಲ್ಲಿ ಮ್ಯೂಸ್ಲಿ ಇಟ್ಟಿರ್ತಾರೆ ಫ್ರೀಯಾಗಿ, ನಾವು ಎಷ್ಟು ಬೇಕಾದ್ರೂ ಹಾಕೊಂಡು ತಿನ್ಬೋದು. ಸೊ ಮ್ಯೂಸ್ಲಿ is something which has oats, nuts, chia seeds, pumpkin seeds, almonds, raisins, dry fruits ಇಂದ ಹಿಡಿದು ಓಟ್ಸ್ ಸೀಡ್ಸ್ ಎಲ್ಲ ಹಾಕಿರ್ತಾರೆ. ಸೊ ಹಾಲ್ಗೆ ಹಾಕೊಂಡು ಹಾಲ್ಗೆ ನೆನೆಸಿ ತಿಂದರೆ ಸೂಪರ್ ಆಗಿರುತ್ತದು. ಅದಕ್ಕೇನೆ ನಂಗೆ ಅದನ್ನ ನನ್ನ ಗಂಡನಿಗೆ ನಮ್ಮಮ್ಮಂಗೆ ತಿನ್ನಿಸ್ಬೇಕಂತ ಆಸೆ. ನಾನು ದಿನ ಬಂದು ಹೇಳ್ತಿದ್ದೆ ಚೆನ್ನಾಗಿರುತ್ತದು, ಹೆಲ್ದಿ, ತಿನ್ಬೇಕು ನೀವುನು ಅಂತ. ನಮ್ಮಮ್ಮ ತಿನ್ನಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅದನ್ನ ಅವ್ರಿಗೆ ಟೇಸ್ಟ್ ಮಾಡಿಸ್ಬೇಕು ಅಂತ ನನಗೆ ಆಸೆ. ಸೊ ಅದಕ್ಕೆ ಇವತ್ತು ಆರ್ಡರ್ ಮಾಡೋಣ ಅಮೆಝಾನಲ್ಲಿ ಅಂತ ಅನ್ಕೊಂಡಿದ್ದೀನಿ. ಸೊ ಅಮೆಝಾನ್ 10 minutes ಅಲ್ಲಿ ಆರ್ಡರ್ ಮಾಡಿದ್ದೀನಿ. ಸೊ ಅದಕ್ಕೆ ಅವ್ರು ಬರ್ತಾರೆ ಅಂತ ಗೇಟ್ ಹತ್ರ ಕಾಯ್ತಾ ಇದ್ದೀನಿ. 10 minutes ಅವ್ರೇನು ಸುಕ್ ಅಂತ ಬಂದ್ಬಿಡ್ತಾರೆ. ಸೊ ಈಗ ತಾನೇ ಎದ್ದಿದ್ದೀನಿ, ಅದಕ್ಕೆ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಆಮ್ ಹ್ಯಾವಿಂಗ್ ಮೈ ಮಾರ್ನಿಂಗ್ ಹಾಟ್ ವಾಟರ್. ಸೊ ಆರ್ಡರ್ ಮಾಡಿಬಿಟ್ಟು ನೀರು ಕುಡಿತಾ ಕಾಯ್ತಾ ಇದ್ದೀನಿ ಅಮೆಝಾನ್ ಅವರಿಗೆ. ಸೊ ಅದು ಬಂದಮೇಲೆ ಟೇಸ್ಟ್ ಹೆಂಗಿರುತ್ತೆ, ಅವ್ರಿಗೆ ಯಾವ್ದನ್ನ ಆರ್ಡರ್ ಮಾಡಿದ್ದೀನಿ, ಯಾವ ಬ್ರ್ಯಾಂಡ್ದು ಅಂತೆಲ್ಲ ತೋರಿಸ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್. ಸೊ ನಮ್ಮಮ್ಮ ಹೆಂಗೂ ಅದನ್ನ ಆರ್ಡರ್ ಮಾಡ್ತಾ ಇದೆಯಾ, ಇನ್ನ ಏನೇನೋ ಬೇಕು ಅಂತ ದೊಡ್ಡ ಲಿಸ್ಟೇ ಕೊಟ್ಟಿದ್ದಾರೆ. ಸೊ ಮೋಸ್ಟ್ಲಿ ಆರ್ಡರ್ ಮಾಡಕ್ ಹೋಗಿ ಇವಾಗ ನಂಗೆ ಕತ್ತರಿ ಬೀಳ್ತಾ ಇದೆ. ಏನ್ ಬೇಕಮ್ಮ? ಹೆಸರು ಕಾಳು ಎಷ್ಟು? ಕಡಲೆಕಾಳು ಅರ್ಧ ಕೆಜಿ, ಹೆಸರು ಕಾಳು, ಕಡಲೆಕಾಳು, ಆಮೇಲೆ ಅವಲಕ್ಕಿ 2, ಕಡಲೆಬೇಳೆ. ನಮ್ಮಮ್ಮ ಅವಲಕ್ಕಿ ಏನಕ್ಕೆ 2 kg ಎಲ್ಲ ತಗೋತಾರೆ ಅಂದ್ರೆ ಹುರ್ದು ಅವ್ರ ಸ್ನಾಕ್ಸ್ ತರ ತಿಂತಾರೆ ಅದನ್ನ, ಅದಕ್ಕೆ. ಸರ್ ಟೈಮ್ ಆಯ್ತು, ಎದೋಳಲ್ವಾ? ನೋಡಿ ಬಂದು ಡ್ರೆಸ್ ಚೇಂಜು ಮಾಡಿಲ್ಲ, ಕಂಪನಿ ಟೀ ಶರ್ಟ್ ಹಾಕೊಂಡೆ ನಿದ್ದೆ ಮಾಡ್ತಿದ್ದೆ. ಎದೋಳು, ಟೈಮ್ ಆಯ್ತು. ಮ್ಯೂಸ್ಲಿ ಆರ್ಡರ್ ಮಾಡಿದ್ದೀನಿ, ಬರುತ್ತೆ, ತಿನ್ಬೇಕು, ಎದೋಳು. ಇಲ್ಲ ನಿನ್ನ ಬಿಟ್ಟು ನಾನು ಒಬ್ಳೆ ತಿನ್ಬಿಡ್ತೀನಿ ನೋಡು. ಕಂಡ್ಬಿಡು. ಗುಡ್ ಮಾರ್ನಿಂಗ್. ತುಂಬಾ ಐಟಮ್ಸ್ ಆರ್ಡರ್ ಮಾಡಿದೀವಿ. ಸೊ ಅವ್ರು ಬರಕ್ ಟೈಮ್ ಆಗುತ್ತೆ. ಸೊ ಆ ಗ್ಯಾಪ್ ಅಲ್ಲಿ ನಾನು ನನ್ನ ಗ್ರಾಟಿಟ್ಯೂಡ್ ಜರ್ನಲ್ ನ ಬರೆಯೋಣ ಅಂತ ಬುಕ್ ಪೆನ್ನು ತಗೊಂಡ್ ಕೂತಿದ್ದೀನಿ. ನೋಡೋಣ ಇನ್ನು ನಾನು ಮುಗಿಸೋಷ್ಟ್ರಲ್ಲಿ ಬರ್ತಾರಾ ಇಲ್ಲ ಇನ್ನ ಲೇಟ್ ಮಾಡ್ತಾರ. ಔಟ್ ಫಾರ್ ಡೆಲಿವರಿ ಅಂತ ಮೆಸೇಜ್ ಬಂತು ಆಗ್ಲೇ. ಸೊ ಮೋಸ್ಟ್ ಪ್ರಾಬಬ್ಲಿ ದೇ ವಿಲ್ ಬಿ ಹಿಯರ್ ಇನ್ ಸಮ್ ಟೈಮ್, ಇನ್ ಸಮ್ ಮಿನಿಟ್ಸ್. A few moments later. ನಮ್ಮಮ್ಮ ಇಸ್ಕೊಂಬಂದ್ರು 2 ಬ್ಯಾಗ್ ಮಾಡಿರೋ ಮ್ಯೂಸ್ಲಿ. ನೋಡಿ ಈ ತರ ಕಾಣುತ್ತೆ ಪ್ಯಾಕೇಜಿಂಗ್ ಅಲ್ಲಿ. ಸೊ ಅಮೆಝಾನ್ 10 minutes ಅಲ್ಲಿ ಆರ್ಡರ್ ಮಾಡಿದ್ದು ಎಲ್ಲ ನಾನು. ಸೊ ಇದು ಯೋಗಾ ಬಾರ್ ಕಂಪನಿ, ನಮ್ಮ ಆಫೀಸಲ್ಲೂ ಇದೇ ಯೂಸ್ ಮಾಡೋದು. ಸೊ ಹಾಗಾಗಿ ಅದೇ ತರಿಸಿದ್ದೀನಿ. ಬೇರೆ ಬ್ರ್ಯಾಂಡ್ ಟ್ರೈ ಮಾಡಿ ಆಮೇಲೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಂತ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇಟ್ ಹ್ಯಾಸ್ ಎವ್ರಿಥಿಂಗ್. ಸೊ ಓಪನ್ ಮಾಡಿ ನೋಡಿ, ನಮ್ಮಮ್ಮ ರುಬ್ಬಿರೋ ದೋಸೆ ಹಿಟ್ಟು ಉಕ್ಕಿ ಬಂದಿದೆ ಅಂತೆ. ನಮ್ಮಮ್ಮ ತೋರಿಸ್ತಿದ್ದಾರೆ, ಅದೇನ್ ತಿಂತೀಯ ಮ್ಯೂಸ್ಲಿ, ನೋಡಿಲ್ಲ ನನ್ ದೋಸೆ ಹಿಟ್ಟನ ಅಂತ. ಅದಕ್ಕೆ ನಾನು ಇದು ತಿಂತೀನಿ ಅದು ತಿಂತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ತಿಂಡಿ ಊಟ ರುಟೀನಿಂದ ಫ್ರೀ ಆಗಿದ್ದೇವೆ. ನಾನಲ್ಲ, ಯೂಶಲಿ ನನ್ನ ಹಸ್ಬೆಂಡ್ ಕುಕ್ ಮಾಡೋದು. ಸೊ ಅವರಿಗೆ ಫ್ರೀ ಆಗಿದೆ. ಸೊ ಅದಕ್ಕೆ ಎಕ್ಸ್ಟ್ರಾ ನಿದ್ದೆ ಹೊಡಿತಾ ಇದ್ದಾರೆ, ಎಕ್ಸ್ಟ್ರಾ ನಿದ್ದೆ. ಈಗ ಬೆಡ್ಶೀಟ್ ಎಲ್ಲ ಬೇರೆ ಹೊತ್ಕೊಂಡ್ ಮಲ್ಗಿದ್ದಾರೆ. ನಾನು ಆಗ್ಲೇ ಎಬ್ಬಿಸ್ ಬಂದಿದ್ದೆ. ಇರ್ಲಿ ಪಾಪ, ನಿನ್ನೆ ನೈಟ್ ಬಂದಾಗ 1:30 ಆಗಿತ್ತು. ಮೈಸೂರ್ಗೆ ಹೋಗಿದ್ರು ವರ್ಕ್ ಮೇಲೆ, ಬಂದಾಗ 1:30 ಆಗೋಗಿತ್ತು. ಸೊ ಹಾಗಾಗಿ ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಬಿಡೋ ಚಾನ್ಸೇ ಇಲ್ಲ. ನಾನು ಎದ್ದಿದ ತಕ್ಷಣ ಎದ್ದೋಳ್ಬಿಡ್ಬೇಕು, ಅದು ರೂಲ್ ನಂಬರ್ 1. ಸೊ ಇವತ್ತು ಸ್ವಲ್ಪ ಎಕ್ಸೆಪ್ಷನ್, ಮಲ್ಕೊಳ್ಳಿ ಪಾಪ ಅಂತ. ಅನ್ನೋದು 5 minutes ಅಷ್ಟೇ, ಜಾಸ್ತಿ ಬಿಡಲ್ಲ. ಓಕೆ, ಇವಾಗ ಹಾಲು ಕಾಯಿಸೋಣ.
ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ನಮ್ಮಮ್ಮ ಆಗ್ಲೇ ಸ್ವಲ್ಪ ಸಕ್ಕರೆ ಹಾಕಿ ಕಾಯಿಸಿದ್ದಾರೆ. ನೀವು ಬೇಕಂದ್ರೆ ಸಕ್ಕರೆನ ಸ್ಕಿಪ್ ಮಾಡ್ಬೋದು ಸಿನ್ಸ್ ಇಟ್ ಇಸ್ ಅ ಹೆಲ್ದಿ ಬ್ರೇಕ್ಫಾಸ್ಟ್. ಯಾಕಂದ್ರೆ ಅದ್ರಲ್ಲಿ ಆಗ್ಲೇ ದ್ರಾಕ್ಷಿ ಎಲ್ಲ ಇರುತ್ತೆ ಯೋಗ ಬಾರಲ್ಲೇ. ಸೊ ನೀವು ಸಕ್ಕರೆನ ಸ್ಕಿಪ್ ಮಾಡಿದ್ರು ನಿಮ್ಗೆ ಟೇಸ್ಟ್ ಚೆನ್ನಾಗೇ ಇರುತ್ತೆ. ನಮ್ಮಮ್ಮ ಹಾಲೇ ಹಾಕಿರೋದ್ರಿಂದ ನಾನು ಈ ಹಾಲನ್ನೇ ಕಾಯಿಸ್ತಾ ಇದ್ದೀನಿ. ಸೊ ಇಲ್ಲಾಂದ್ರೆ ಯೂಶಲಿ ನಾನು ಶುಗರ್ ಆ್ಯಡ್ ಮಾಡಲ್ಲ. ಅಂಡ್ ದೀಸ್ ಆರ್ ಮೈ ಬ್ಯೂಟಿಫುಲ್ ಬೌಲ್ಸ್. ನಂಗೆ ತಿನ್ನಕ್ಕೆ ಎಲ್ಲ ಸ್ವಲ್ಪ ಫ್ಯಾನ್ಸಿ ಆಗಿರ್ಬೇಕು. ಸೊ ಹಾಗಾಗಿ ಅಮೆಝಾನ್ ಇಂದ ಆರ್ಡರ್ ಮಾಡಿದ್ದೆ ನಾನು. ಮತ್ತೆ ಸ್ಪೂನ್ ಸೆಟ್ ಮ್ಯಾಚಿಂಗ್ ಸ್ಪೂನು ಕೊಡ್ತಾರೆ ಅವರೇನೆ. ಸೊ ಇದು ಈ ತರ ಬರುತ್ತೆ ಬೌಲು. ಸೊ 4 ಕಲರ್ಸ್ ಇದೆ. ಸೊ ಅದನ್ನ ಆರ್ಡರ್ ಮಾಡಿದ್ದೆ. ಸೊ ಇದಕ್ಕೆ ಆಡ್ ಮಾಡ್ತೀನಿ ಇವಾಗ. ನಂಗೆ ಈ ತರದ್ರಲ್ಲೆಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಯಾಕಂದ್ರೆ ನಂಗೆ ನೋಡಿ ನೀವು ಕಪ್ಸ್ ಕೂಡ ನೋಡ್ಬೋದು. ನಂಗೆ ಗ್ಲಾಸ್ ಅಂದ್ರೆ ತುಂಬಾ ಇಷ್ಟ. ಸೊ ಯೂಶಲಿ ನನ್ ಗ್ಲಾಸ್ ಕಪ್ ಮತ್ತೆ ಡಿಸೈನ್ ಆಗಿರ್ಬೇಕು. ನನಗೆ ಈ ತರ ಫುಲ್ ಪ್ಲೇನ್ ಆಗಿ ಸ್ಟೀಲ್ ಲೋಟ ಅದೆಲ್ಲ ಅಂದ್ರೆ ನಂಗೆ ಇಷ್ಟ ಆಗಲ್ಲ. ಓಕೆ, ಹಾಲ್ ರೆಡಿ ಆಯ್ತು. ಸೊ ಅದಕ್ಕೆ ಇನ್ನ ತುಂಬಾ ಲೋಟಗಳಿತ್ತು, ಎಲ್ಲ ಒಡೆದೋಗ್ಬಿಟ್ಟಿದೆ. ಸೊ ಸದ್ಯಕ್ಕೆ ಇಷ್ಟೇ ಇರೋದು. ಈಗ ಇದನ್ನ ಬಟ್ಲಿಗೆ ಹಾಕೊಳ್ಳೋ ಟೈಪ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ನೋಡಕ್ ಮಾತ್ರ ಸಖತ್ತಾಗಿದೆ, ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಬನ್ನಿ ಪೋರ್ ಮಾಡೋಣ. ಓಕೆ, ಇವತ್ತಿಗೆ ಇಷ್ಟು ಸಾಕು ಟೇಸ್ಟ್ ತೋರ್ಸಕ್ಕೆ. ನನಗೇನೋ ಇಷ್ಟ, ಬಟ್ ನನ್ನ ಹಸ್ಬೆಂಡಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಅಂತ ಸ್ವಲ್ಪ ಇವತ್ತು ಟೇಸ್ಟ್ ತೋರ್ಸಕ್ಕಿಂತ ನೀವು ಆಗ್ಲೇ ದ್ರಾಕ್ಷಿ ಇದೆ. ಸೊ ನೀವು ಶುಗರ್ ಆ್ಯಡ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಅದು ಸ್ವೀಟ್ ಅನ್ಸುತ್ತೆ. ಆಲ್ಮಂಡ್ ನೋಡ್ಬೋದು, ಮತ್ತೆ ಪಂಪ್ಕಿನ್ ಸೀಡ್ಸ್, ಫ್ಲಾಕ್ ಸೀಡ್ಸ್, ಚಿಯಾ ಸೀಡ್ಸ್, ಓಟ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ಇಟ್ಸ್ ಅ ಮಿಕ್ಸ್ ಆಫ್, ನೀವು ಮಿಕ್ಸ್ ಮಾಡಿ ತಿನ್ನೋ ಬದಲು ಇದರಲ್ಲೇ ಎಲ್ಲ ಇರುತ್ತೆ. ಜಸ್ಟ್ ತಿನ್ನೋದಷ್ಟೇ, ಈಸಿ ವೇ. ನನಗೆ ಟೇಸ್ಟ್ ಇಷ್ಟ ಆಯಿತು ಅಂತ ತರಿಸಿದ್ದೀನಿ. ನಿಮಗೆ ತುಂಬ ಫ್ಲೇವರ್ಸ್ ಎಲ್ಲ ಸಿಗುತ್ತೆ. ಇದು ಝೀರೋ ಆ್ಯಡೆಡ್ ಶುಗರ್ ಮತ್ತೆ ಚಾಕೋ ಫ್ಲೇವರ್ ಎಲ್ಲ ಸಿಗುತ್ತೆ. ನಂಗೆ ಅದೆಲ್ಲ ಇಷ್ಟ ಆಗಲ್ಲ, ನಂಗೆ ಪ್ಲೇನ್ ಇಷ್ಟ. ಸೊ ಈಗ ಇದಕ್ಕೆ ಕಾಯಿಸಿರೋ ಹಾಲು ಹಾಕಿ ಸ್ವಲ್ಪ ಹೊತ್ತು ಬಿಡೋಣ. ಅದು ನೆನ್ಕೊಬೇಕು ಚೆನ್ನಾಗಿ. ಏನು ಹಾಲು ಹಾಕ್ಬಿಟ್ಟಿದ್ದೀನಿ. ಅದು ಓಟ್ಸ್ ಎಲ್ಲ ಅಬ್ಸರ್ವ್ ಮಾಡಬೇಕು, ಚಿಯಾ ಸೀಡ್ಸ್, ಓಟ್ಸ್ ಎಲ್ಲ. ಸೊ ನೀವು ಇನ್ನೊಂಚೂರು ಹಾಲು ಕಮ್ಮಿನೂ ಹಾಕೊಬೋದು. ನಮ್ಗಿಷ್ಟ ತಿನ್ನಕ್ಕೆ ಅಂತ ನಾನು ಹಾಕಿದ್ದೀನಿ. ಸೊ ಇದನ್ನ ಒಂದು 10 to 15 ಮಿನಿಟ್ಸ್ ಬಿಡೋಣ ಹಾಗೆ. ಯಾಕಂದ್ರೆ ಚಿಯಾ ಸೀಡ್ಸ್ ಎಲ್ಲ ಇರುತ್ತಲ್ಲ, ಸೊ ಅದು ಮಿಲ್ಕ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ಈಗಲೇ ಯಮ್ಮಿಯಾಗಿ ಕಾಣ್ತಿದ್ದು, ತಿನ್ಬಿಡ್ಬೇಕು ಅನ್ನೋ ಥರ. ಬಟ್ ಐ ಹ್ಯಾವ್ ಟು ವೇಟ್. ಅಮ್ಮ ಡ್ರೈ ಫ್ರೂಟ್ಸ್ ಡೈಲಿ ತಿಂತಾರೆ, ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಆರ್ಡ್ರ್ ಮಾಡಿದ್ದೆ. ಮುಂಚೆ ನಾವು ಚಿಕ್ಕವರಿರುವಾಗೆಲ್ಲ ಡ್ರೈ ಫ್ರೂಟ್ಸ್ ತಿಂತಾ ಇದ್ರೆ ಯಾರಾದರೂ ಇವರೆಲ್ಲ ರಿಚ್ಚು, ಇವರೆಲ್ಲ ಶ್ರೀಮಂತರು ಅನ್ಕೋತಿದ್ವಿ. ಬಿಕಾಸ್ ಅವಾಗ ನಮಗೆಲ್ಲ ಡ್ರೈ ಫ್ರೂಟ್ಸ್ ಇಟ್ ವಾಸ್ ನಾಟ್ ಕಾಮನ್ ಎಟ್ ಆಲ್. ನನ್ಗೆ ಈಗಲೂ ನೆನಪಿದೆ, ನನ್ನ ಫ್ರೆಂಡ್ ಬಾದಾಮಿ ತಿನ್ನೋದು ನೋಡಿ ನಮ್ಮಮ್ಮನ ಹತ್ರ ಬಂದು ನನಗೂ ಬಾದಾಮಿ ಬೇಕು ಅಂತ ಹಠ ಮಾಡಿ ಕೊಡಿಸ್ಕೊಂಡಿದ್ದೆ. ಅದು ನಮ್ಮಮ್ಮ ಹಾಗೆ ಎಷ್ಟು 50 ಗ್ರಾಮ್ ಏನೋ ತಂದಿದ್ರು, ನಾನು ಹಠ ಮಾಡಿದ್ದೆ ಅಂತ, ನನ್ನನ್ನು ಸಮಾಧಾನ ಮಾಡೋಕ್ಕೆ ಅಂತ. ಬಿಕಾಸ್ ಆಗ ನಾವು ಫೈನಾನ್ಷಿಯಲಿ ಡ್ರೈ ಫ್ರೂಟ್ಸ್ ಎಲ್ಲ ಅಫೋರ್ಡ್ ಮಾಡೋ ಥರ ಇರಲಿಲ್ಲ. ಬಟ್ ಈಗ ನೋಡಿದ್ರೆ 1 ನಿಮಿಷಕ್ಕೆ ಆರ್ಡ್ರ್ ಮಾಡಿಬಿಡ್ತೀವಿ, ಖಾಲಿ ಆಗಿದ ತಕ್ಷಣ ರೀಫಿಲ್ ಆಗುತ್ತೆ. ಸೊ ಹ್ಯಾಪಿ ಲೈಫ್ ಎಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿದೆ ನಮ್ಮನ್ನ ಅಂತ. ನನಗೆ ಪಂಪ್ಕಿನ್ ಸೀಡ್ಸ್ ಅಂದರೆ ತುಂಬ ಇಷ್ಟ, ನನ್ನ ಹಸ್ಬೆಂಡ್ಗೂ ಕೂಡ. ಸೊ ಪಂಪ್ಕಿನ್ ಸೀಡ್ಸ್ ಮನೇಲೇ ಇತ್ತು ಆಗಲೇ, ನಾನು ದಿನ ತಿಂತೀನಿ. ಸೊ ತರಿಸಿಟ್ಟಿದ್ದೀನಿ. ಇದರಲ್ಲಿ ಪಂಪ್ಕಿನ್ ಸೀಡ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ, ನನಗೆ ಜಾಸ್ತಿ ಇದ್ರೆ ಇಷ್ಟ. ಹಾಗಾಗಿ ನಾನು ಮೇಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಮ್ಮಿಬ್ರಿಗೂ. One eternity later. ಹೀರೋ ಈಗ ಎದ್ದು ಬಂದು ರಜಾ ಅಲ್ವಾ, ಹಲ್ಲುಜ್ಜೋದು ಅದೆಲ್ಲ ಸೀನ್ ಇಲ್ಲ. ಸೊ ಮ್ಯೂಸ್ಲಿ ರೆಡಿ ಇದೆ. ಹಾಲು ಹಾಕಿದ್ಮೇಲೆ ಅದು ಅಬ್ಸರ್ವ್ ಮಾಡಿಕೊಂಡು ಈ ಥರ ಆಗಿದೆ. ಫಸ್ಟ್ ರಿಯಾಕ್ಷನ್, ಬಟ್ಲು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಫೋನಲ್ಲಿ ಇಟ್ಬಿಟ್ಟು ಸರಿಯಾಗಿ ಟೇಸ್ಟ್ ಮಾಡು. ಸರಿಯಾಗಿ ಏನೇನಿದೆ ಅಂತ ಡಿಬಗ್ ಮಾಡ್ತಾ ಇದೆಯಾ? ನೈಸಾ? ತಿಂತೀಯ ದಿನ ಇನ್ಮೇಲೆ? ಹೆಲ್ದಿ? ಜಾಸ್ತಿನೂ ತಿನ್ನಂಗಿಲ್ಲ, ಹಂಗಂತ ಜಾಸ್ತಿ ಕ್ಯಾಲರೀಸ್ ಇಂಟೇಕ್ ಆಗುತ್ತೆ.
ನೈಸ್. 100% ಯು ಕ್ಯಾನ್ ಗೋ ಫಾರ್ ಇಟ್. ಹಂಗಂತ ಹೆಲ್ದಿ ಅಂತ ಜಾಸ್ತಿ ತಿಂದರೆ ಜಾಸ್ತಿ ಕ್ಯಾಲರೀಸ್ ಇಂಟೇಕ್ ಆಗುತ್ತೆ. ಸೊ ಲಿಮಿಟಲ್ಲಿ ಸ್ವಲ್ಪ ತಿನ್ನಿ ಎವ್ರಿ ಡೇ. ಸೊ ನಿಮ್ಮ ಬಾಡಿಗೆ ಎಲ್ಲ ಒಳ್ಳೆಯದೇ ಇಂಟೇಕ್ ಆಗುತ್ತೆ ಅಂತ ಹೇಳ್ತಾ, ನಾನು ಆಗಲೇ ವಿಡಿಯೋ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು ಯಾವುದು ಆರ್ಡರ್ ಮಾಡಿದ್ದೆ, ಮ್ಯೂಸ್ಲಿ ಯೋಗ ಬಾರ್ದು ಅಂತ. ಕಲರ್ ಯಾಕಂದರೆ ಅದರಲ್ಲೂ ತುಂಬ ಆಪ್ಷನ್ಸ್ ಇರುತ್ತೆ, ಫ್ಲೇವರ್ಸ್ ಇರುತ್ತೆ. ಸೊ ಇದು ನೋ ಆ್ಯಡೆಡ್ ಶುಗರ್ ಆ್ಯಂಡ್ ನೋ ಫ್ಲೇವರ್. ಇದು ನಂಗೆ ಅದೇ ಇಷ್ಟ, ಫ್ಲೇವರ್ ಇರೋದು ನಂಗೆ ಇಷ್ಟ ಆಗಲ್ಲ. ಸೊ ಅದನ್ನ ನೋಡಿ ನೀವು ಆರ್ಡರ್ ಮಾಡ್ಕೊಳ್ಳಿ. ನಂಗೆ ಫ್ಲೇವರ್ ಇಲ್ಲದೆ ಇರೋದು ಇಷ್ಟ ಆಯಿತು. ನೀವು ಟ್ರೈ ಮಾಡಬೇಕಂದ್ರೆ ಬೇಕಾದ್ರೆ ಫ್ಲೇವರ್ ಇರೋದು ಆರ್ಡರ್ ಮಾಡ್ಕೊಬೋದು. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ಅಬೌಟ್ ಹೆಲ್ದಿ ಈಟಿಂಗ್ ಆ್ಯಂಡ್ ಹೌ ಮ್ಯೂಸ್ಲಿ ಗೋಸ್. ಸೊ ನೀವು ಯೋಚನೆ ಮಾಡಿದೆ ಡೆಫಿನೆಟ್ಲಿ ಇದನ್ನು ಆರ್ಡರ್ ಮಾಡ್ಬೋದು. ಐ ಥಾಟ್ ಇಟ್ ಈಸ್ ರೀಸನೇಬಲ್ ಆಲ್ಸೋ. ಯಾಕಂದರೆ ಸಮ್ಟೈಮ್ಸ್ ಏನೇನೋ ಗೊತ್ತಿಲ್ಲದೆ ಚಿಪ್ಸು ಅದು ಇದು ಅದಕ್ಕೆಲ್ಲ ನಾವು ಗೊತ್ತಿಲ್ಲದೆ ಅದಕ್ಕಿಂತ ಜಾಸ್ತಿನೇ ಸ್ಪೆಂಡ್ ಮಾಡಿರ್ತೀವಿ. ಸೊ ದಿಸ್ ಇಸ್ ಎನ್ ಹೆಲ್ದಿ ಆಪ್ಷನ್. ಇಷ್ಟ ಆಗಿದ್ರೆ ಕಮೆಂಟ್ ಅಂತ ಮಾಡಿ, ನೀವು ಬೈ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ. ಸೊ ಅವಾಗ ನಂಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ. ಓಕೆ, ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಮುದ್ದು ಬಾಯ್ ಹೇಳು. Bye bye. ಬಾಯ್ ಬಾಯ್.